ಚಕ್ರವರ್ತಿ ಸಿನಿಮಾ ದರ್ಶನ್ ಅವರ ಕೆರಿಯರಲ್ಲೇ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಬಟ್ ಆ ಸಿನಿಮಾ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗದೆ ಬಾಕ್ಸ್ ಆಫೀಸಲ್ಲಿ ಆವ್ರೇಜ್ ಆಗಿ ಉಳ್ಕೊಳ್ತು. ಯಾಕೆ? ಸಿನಿಮಾದ ಕಥೆಯಲ್ಲಿ ಪ್ರಾಬ್ಲಮ್ ಇತ್ತಾ? ದರ್ಶನ್ ಅವರ ಲುಕ್ ನೆಕ್ಸ್ಟ್ ಲೆವೆಲ್ ಇತ್ತಲ್ಲ, ಆದರೂ ಯಾಕೆ ಹೀಗೆ? ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋ ಕಂಟೆಂಟ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾ ಆ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಿರೋದಕ್ಕೆ ಮೇನ್ ರೀಸನ್ ಅಂದರೆ ಇವರು ರಿಲೀಸ್ ಮಾಡಿದಂತಹ ಸಾಂಗ್ಸ್ ಪೋಸ್ಟರ್ಸ್. ಇದರಲ್ಲಿ ದರ್ಶನ್ ಅವರು ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಇಲ್ಲಿವರೆಗೂ ನೋಡದೇ ಇರೋ ದರ್ಶನ್ ಅವರನ್ನ ನಾವು ನೋಡ್ಬೋದು ಅಂತ ಫ್ಯಾನ್ಸ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದ್ರೆ ಅದು ಆಗ್ಲಿಲ್ಲ. ಲುಕ್ ವೈಸ್ ದರ್ಶನ್ ಅವರು ಈ ಸಿನಿಮಾದಲ್ಲಿ ಸಖತ್ತಾಗಿ ಕಾಣ್ತಾರೆ. ಬಟ್ ಸ್ಟೋರಿಲಿ ಮತ್ತೆ ಇದರ ಮೇಕಿಂಗ್ ಅಲ್ಲಿ ಎಡವಟ್ ಆಯ್ತೇನೋ ಅಂತ ನನ್ಗನ್ಸುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಹಾಫ್ ಅಲ್ಲಿ ಸಿನಿಮಾ ಚೆನ್ನಾಗೇ ಇರುತ್ತೆ. ದರ್ಶನ್ ಅವರು ಫಸ್ಟ್ ಲಾಂಗ್ ವಿಡಿಯೋ ಸೀನ್ ಅದಕ್ಕೆ ಕೊಟ್ಟಂತಹ ರೀಸನಿಂಗ್ ಪ್ರಾಪರ್ ಆಗಿ ಇತ್ತು. ಯಾಕಂದ್ರೆ ಒಂದೆರಡು ಸರಿ ಇವ್ರಿಗೆ ಟ್ರಿಗರ್ ಆದ್ರೂ ಆ ಕ್ಯಾರೆಕ್ಟರ್ ಅಷ್ಟು ತಲೆ ಕೆಡ್ಸ್ಕೊಂಡಿರಲ್ಲ. ಬೇಡ ಬೇಡ ಅಂತ ಅವನಿಗೆ ಅವನೇ ಬೌಂಡ್ರಿ ಹಾಕೋತಾ ಇರ್ತಾನೆ. ಒಂದು ಸಲ ಎಕ್ಸ್ಪ್ಲೋರ್ಡ್ ಆಗಿ ಲಾಂಗ್ ಹಿಡಿಯೋ ಪರಿಸ್ಥಿತಿ ಬರುತ್ತೆ. ಸೊ ಈಗ ಅವ್ರಿರೋ ಪ್ರಪಂಚದಲ್ಲಿ ಮಹಾರಾಜನ ಕಡೆ ಅವ್ರನ್ನ ಹೆದರ್ಸೋ ಕ್ಯಾರೆಕ್ಟರ್ ಯಾವುದೂ ಇರಲ್ಲ. ಪೊಲೀಸ್ ಅವರಿಗೆಲ್ಲ ಇವ್ರ ಬಗ್ಗೆ ಗೊತ್ತಾಗುತ್ತೆ. ಮತ್ತೆ ಈಗ ಮಹಾರಾಜನ ಸಾಯಿಸೋ ಡೀಲ್ ಇವ್ರಿಗೆ ಬರುತ್ತೆ. ಆ ಥರ ಸಿಚುವೇಶನ್ ಕೂಡ ಡೈರೆಕ್ಟರ್ ಅವರು ಕ್ರಿಯೇಟ್ ಮಾಡ್ತಾರೆ. ಈ ಎಲ್ಲ ವಿಚಾರದಲ್ಲಿ ಸಿನಿಮಾ ಚೆನ್ನಾಗಿ ವರ್ಕ್ ಆಗಿದೆ. ಇಲ್ಲಿ ಆಗಿದ್ದ ಪ್ರಾಬ್ಲಮ್ ಏನಂದ್ರೆ ದಿನಕರ್ ಅವ್ರನ್ನ ವಿಲನ್ ಆಗಿ ಫಸ್ಟ್ ಟೈಮ್ ತೋರಿಸ್ತಾ ಇದ್ದಾರೆ. ಮತ್ತೆ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆದ ರೀತಿ ನೋಡೋ ಆಡಿಯನ್ಸ್ಗೆ ಕನ್ವಿನ್ಸ್ ಆಗ್ಲಿಲ್ಲೇನೋ ಅಂತ ನನ್ಗನ್ಸುತ್ತೆ. ಮತ್ತೆ ಅವ್ರನ್ನ ಎಂಡ್ ಮಾಡಿದಂತ ಪ್ಲಾನ್ ಇನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದಿತ್ತೇನೋ. ಅಲ್ಲಿಂದ ಕತೆ ಈಗ ಮುಂದೆ ಹೋಗ್ಬೇಕು. ಆದಿ ಅವರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ದರ್ಶನ್ ಅವರು ನೆಕ್ಸ್ಟ್ ಲೆವೆಲ್ಗೆ ಬೆಳಿತಾರೆ. ಇಲ್ಲಿ ಆಗಿದ್ದ ಪ್ರಾಬ್ಲಮ್ ಏನಂದ್ರೆ ಒಂದು ಸಸ್ಪೆನ್ಸ್ ಇದೆ. ಪೊಲೀಸ್ ಅವರು ಶಂಕರ್ ಅವರನ್ನ ಯೂಸ್ ಮಾಡ್ಕೊಂಡು ಕೆಲವೊಂದು ಕೆಲಸಗಳನ್ನ ಮಾಡಿಸ್ತಾರೆ. ಈ ಒಂದು ಸಸ್ಪೆನ್ಸು ಅಲ್ಲಿರೋ ಕ್ಯಾರೆಕ್ಟರ್ಗಳಿಗೂ ಗೊತ್ತಿರಲ್ಲ, ಮತ್ತೆ ನೋಡೋ ಆಡಿಯನ್ಸ್ಗೂ ಗೊತ್ತಿರಲ್ಲ. ಆಗ ನಡೀತಿರೋ ಸನ್ನಿವೇಶಕ್ಕೆ ಕನೆಕ್ಟ್ ಆಗೋದಿಲ್ಲ. ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ದೇಶ ಪ್ರೇಮದ ಬಗ್ಗೆ ಎಲ್ಲ ಹೇಳ್ತಾರೆ. ಅದು ಅಷ್ಟು ಚೆನ್ನಾಗಿ ವರ್ಕ್ ಆಗ್ಲಿಲ್ಲೇನೋ ಅಂತ ನನ್ಗನ್ಸುತ್ತೆ. ಝೀರೋ ಟು ಹೀರೋ ಆಗೋ ಜರ್ನಿನ ನೋಡೋ ಆಡಿಯನ್ಸು ಯಾವಾಗ್ಲೂ ಇಷ್ಟಪಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ದರ್ಶನ್ ಅವರು ಸಿನಿಮಾದ ಕತೆ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಲೆವೆಲ್ಗೆ ಬೆಳಿತಾರೆ. ಬಟ್ ಇವರು ಬೆಳೆದಿರೋದನ್ನ ತೋರಿಸ್ತಾರೆ. ಹೇಗೆ ಬೆಳೆದ್ರು, ಹೇಗೆ ಈ ಡಾನ್ಗಳನ್ನ ರೀಚ್ ಮಾಡಿದ್ರು, ಇವನ್ನೆಲ್ಲ ತೋರಿಸಲ್ಲ. ಇದು ಕೂಡ ಪ್ರಾಬ್ಲಮ್ ಆಯ್ತೇನೋ ಅಂತ ಅನ್ಸುತ್ತೆ. ಅಂದ್ರೆ ನಾನಿಲ್ಲಿ ಹೇಳ್ತಿರೋದು, ನನಗೆ ಈ ಸಿನಿಮಾ ತುಂಬಾ ಇಷ್ಟ. ಬಟ್ ಆದ್ರೆ ಯಾಕೆ ಈ ಸಿನಿಮಾ ಆವ್ರೇಜ್ ಆಗಿ ಹೋಯ್ತು ಅಂತ ಅನಲೈಸ್ ಮಾಡಿದಾಗ ಈ ಎಲ್ಲ ವಿಷಯದಿಂದ ಹೀಗಾಗಿರ್ಬೋದೇನೋ ಅಂತ ನನಗನ್ಸಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಈ ಸಿನಿಮಾದ ಸಾಂಗ್ಸ್ ಕೂಡ ತುಂಬಾ ಹಿಟ್ ಆಗಿದ್ವು. ದರ್ಶನ್ ಅವರು ಇಂಟರ್ವ್ಯೂಗಳಲ್ಲಿ ಚಿಂತನ್ ಅವರ ವಿಷನ್ಗೆ ತಕ್ಕಂತೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರು. ಹಾಗೆ ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗೇ ಇದೆ. ಹೀಗೆ ಕೆಲವೊಂದ್ಸಲ ಸಿನಿಮಾಗಳು ಕ್ರಿಯೇಟ್ ಮಾಡೋ ಹೈಪ್ ಇಂದನೋ ಅಥವಾ ಆಡಿಯನ್ಸ್ಗೆ ಮಾಡ್ತಿರೋ ಪ್ರಮೋಷನ್ನು ಬೇರೆ ತರ ಕನ್ವೆ ಆದ್ರೆ ಅವರ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ, ಸಿನಿಮಾದ ಕಂಟೆಂಟ್ ಬೇರೆ ಇರುತ್ತೆ. ಸೊ ಅದಕ್ಕೆ ಈಗಿನ ಟೈಮ್ನಲ್ಲಿ ಪ್ರಮೋಷನ್ ಮಾಡುವಾಗ ಆಡಿಯನ್ಸ್ಗೆ ಸಿನಿಮಾ ಹೇಗಿದೆ, ಸಿನಿಮಾ ಕೊಡುವಂಥ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಬೇಕಾಗತ್ತೆ. ಅದು ಕ್ಲಿಯರ್ ಆಗಲಿಲ್ಲ ಅಂದರೆ ಹೀಗೆ ಸಿನಿಮಾದ ಕಂಟೆಂಟ್ ಚೆನ್ನಾಗಿದ್ರೂ ವರ್ಕ್ ಆಗೋದಿಲ್ಲ. ಈ ಸಿನಿಮಾದಲ್ಲಿ ಡೈಲಾಗ್ ಕೂಡ ಚೆನ್ನಾಗಿದ್ದಾವೆ. ಇಲ್ಲಿ ಕೂತ್ಕೊಂಡು ಬೆಂಗಳೂರು ಕಂಟ್ರೋಲ್ ಮಾಡ್ತೀಯಾ ಅಂದರೆ ನಾನು ಅಲ್ಲಿ ಕೂತ್ಕೊಂಡು ಇಲ್ಲೂ ಕಂಟ್ರೋಲ್ ಮಾಡ್ತೀನಿ ಅಂತಾರೆ. ದರ್ಶನ್ ಅವರ ಈ ಲುಕ್ಕಿಗೆ ಇನ್ನೊಂದು ಪ್ರಾಪರ್ ಆದ ಕತೆ ಇರೋ ಸಿನಿಮಾ ಬಿದ್ದರೆ ವರ್ಕ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಸೊ ಒಟ್ನಲ್ಲಿ ಸಿನಿಮಾ ಈ ಎಲ್ಲ ವಿಚಾರದಿಂದ ಹಿಟ್ ಆಗೋ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಆವ್ರೇಜ್ ಆಯ್ತೇನೋ ಅಂತ ನನ್ಗನ್ಸಿರೋದನ್ನ ನಾನು ಹೇಳಿದ್ದೀನಿ. ಇನ್ನು ಈ ಸಿನಿಮಾದ ಬಗ್ಗೆ ಅಥವಾ ಈ ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ ಇದ್ರೆ ಕಮೆಂಟಲ್ಲಿ ತಿಳಿಸಿ. ನೋಡಿರೋ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.